ಹಾಯ್ ಹಲೋ ನಮಸ್ಕಾರ ರೀ. ನಮ್ಮ ಬ್ಯಾಚುಲರ್ಸ್ ವ್ಲಾಗ್ ನೋಡಕ್ಕೆ ತಮಗೆಲ್ಲರಿಗೆ ಸ್ವಾಗತ ರೀ. ಬರ್ರಿ ಜಲ್ದಿ ಬರ್ರಿ ನೋಡಿ ನಮ್ಮ ವ್ಲಾಗ್ಸ್ ಹೆಂಗಿರ್ತಾವಂತ. ಚಂಡಿ ತಿನ್ನಿ ಹೇಳಕ್ಕೆ ಹೋಗ ಗಾಡಿ ಮುರ್ಸಕ್ಕೆ ಹೊಂಟಿರಿ ನಮ್ಮ ದೋಸ್ತು. ಅವನು ಬಾ ಅಂದ್ರೆ ಇರ್ಲಿ ಬಾ ಅಲ್ಲಿ ಅಂತ ನಾಟಕ ಹೇಳಕತ್ತಾನ. ಬಾ ಅವ್ನ ಕಡೆ ಹೊಂಟೀನಿ ಈಗ. ಇವೆಲ್ಲ ಬಿಟ್ಟು ಕೇಸಿ ಅವನು ಕರಿಯಾಕ ಅಡ್ಡಾಡ್ದಾಗೈತೆ ರೀ. ಈಗ ನನ್ನ ಮಗ ನೋಡ್ರಿ ಅವನವ್ನು ಗಾಡಿ ಮಾಲಾಕ ನೋಡು ಅವ್ನು ಟ್ಯಾವೆಲ್ ಹಾಕೊಂಡು ಕೂತಾನೆ. ಟ್ಯಾವೆಲ್ ನೋಡಿಗ ಟ್ಯಾವೆಲ್ ಹಾಕೊಂಡು ಕೂತಾನೆ ಗಾಡಿ ಮ್ಯಾಗ. ದೊಡ್ಡ ದೊಡ್ಡ ಪಂಚಾಯತಿ ಸದಸ್ಯರುಗಳು ಬರತ್ತೋಯ್ದ ಹೋಗಲೇ ಗಾಡಿ ತಂಬ ಹೋಗೋ ಮಗ. ಲೇಟ್ ಆಯ್ತು ಟೈಮ್ 8:30 ಐತದ ಅದಕ್ಕೆ. ಅವನು ಹೋಗು ಟೈಮ್ ಆಗೈತಿ ಅಂದಾಗ ಇವಾಗ ಮಾಡಿ ಗಾಡಿ ಹಂಗೆ ಮಾಡಿ ಗಾಡಿ ತಂದ ನಮ್ಮ ತಾಂಡ ಕೇಳ್ರಿ ಹಾಡ. ನೀ ಹಂಗ ಹೋದ ನಂಗ ಇದೀಗ ದಿಂಗ ಬಿಡದಂಗ ಮೂಗು ಮುರಿದರೆ ಒತ್ತಡ ಕ್ವಾಟರೆ ಎಷ್ಟ ಹಡದಂಗ ನೀ ಹಳ್ಳಿ ನೋಡಿರ ಕತೆ ಉಪ್ಪಿನ ಕಾಯಿ ಕಡದಂಗ ಹಳ್ಳಿ ಹುಡುಗನ ಹಾರ್ಟ್ ಗೆದ್ದಿಲ್ಲ ಲಾವಣ್ಯ ಈ ಮಿಸಿ ಮಾವನ ಮನಸ್ಸು ಕದ್ದಿಲ್ಲ ಲಾವಣ್ಯ ನನ್ನ ಕೆಕ್ಕೆಗೆ ಬಂದ ಯಾವಾಗ ಬರ್ತಿಲ್ಲ ಲಾವಣ್ಯ ಅಂತೂ ನಮ್ಮ ಮನೆಗೆ ಬಂದು ಸ್ಟಾಪ್ ಮಾಡಿದೆ. ಮತ್ತು ಅಲ್ಲಿನ ಕುಡಿಯೋಕೆ ನೀರಿಲ್ಲ ಅಂತ್ರಿ. ಮತ್ತೊಂದು 2 ಕೂಡ ನೀರು ಇಟ್ಟಿವಿ ಕುಡಿಯೋಕೆ. ಒಂದು 2 ಕೂಡ ಮತ್ತು 2 ಹೊತ್ತಿನ ಬುತ್ತಿ ಮಾಡಿದ್ಲ ನಮ್ಮವ್ವ. ಸಸ್ನೆ ಬುತ್ತಿ ಚಜ್ಜಿ ರಾಶಿ ಮಾಡೋಕೆ ಹಾಳಿ ಗಿಳಿ ಇವೆಲ್ಲ ಗಾಡಿಯಾಗ ಇಟ್ವಿ. ಗಾಡಿಯಾಗ ಇಟ್ಕೇಸಲ್ಲಿ ಹೋಗಿ ಸ್ವಲ್ಪ ನಾಷ್ಟ ಮಾಡಿ ನಮ್ಮ ಆಳುಗಳು ಚಜ್ಜಿ ತನಿ ಕೊಯ್ಯಕ್ಕೆ ನಿಂತರು. ಮತ್ತು ನಾವು ಚೀಲ ತಡ್ಕೊಂಡ್ಕೇಸಿ ನಡಿ ಚಜ್ಜಿ ತನಿ ಹಾಕಿದ್ರೆ ಆಯ್ತು ಅಂದ್ಕೇಸಿ ನಾವು ನಮ್ಮ ತಮ್ಮ ಚೀಲ ತಡ್ಕೊಂಡ್ಕೇಸಿ ಚಜ್ಜಿ ತನಿ ಹೊರಕ್ಕೆ ನಾವು ರೆಡಿ ಆದ್ವಿ. ನೋಡ್ರಿ ಈ ಸಾಲ ಅಂದ್ರೆ ಆ ಸಾಲ ಅಂದ್ರೆ ಈ ಸಾಲ ಒಪ್ಪೊಪ್ಪು ಹಚ್ಚಿಮನಿ ಪೋ ಮಾಡ್ದೈತೆ. ಆ ಕಡೆ ಈ ಕಡೆ ಅಡ್ಡಾಡ್ದಾಗೈತೆ ರೀ ಅವನು. ಇದು ಕಾಲು ಎಷ್ಟು ಹರಿಯಾಕತ್ತಾವ ಯಪ್ಪ. ಸಾಕಾಗ್ಬಿಟ್ಟೈತೆ ರೀ ನಮಗೆ ನಾವು ನಿನ್ನೆ ನೋಡ್ರಿ ಚಜ್ಜಿ ಚನಿ ಎಷ್ಟು ಒಜ್ಜದ ನೋಡ್ರಿ. ನಮ್ಮ ಅಪ್ಪ ಅದ್ರ ಸುಮ್ಮನೆ ಇದು ಬಿಟ್ರೆ ನಾನು ನಮ್ಮ ತಮ್ಮ ಹೊರದಂಗೆ ಅಂತೂ ಇಂತೂ ನಮ್ದು ಚಜ್ಜಿ ಚಂಡಿ ಆಡೋ ಕೆಲಸ ಹತ್ರ ಮುಗೀತು. ಫುಲ್ ಪ್ಯಾಕ ಮಾಡ್ರಿ ಇಲ್ಲಿ ಒಳಗೆ ಯಾರ ಪ್ಯಾಕ್ ಆಗಿಬಿಟ್ಟೈತೆ. ಚಂಡಿನೇ ಆಡ್ಬಿಟ್ಟಿನ ಫುಲ್ ನೋಡ್ರಿ. ಹೊಲ್ದಾಗ ಎಲ್ಲಿ ಚಜ್ಜಿನೇ ಇಲ್ಲ. ಓ ಕೊಡ್ರಿ ನಾಳೆಗೆ ಏನೇ ಕೆಲಸ ಇಲ್ಲ. ನಾಳೆ ಬಂಕೆ ಎಲ್ಲ ಸುಸ್ತ ಚಜ್ಜಿ ಕಣಕಿ ಕೊಯ್ಬೇಕು. ಒಂದು ಕಡಿಮೆ ಗೊತ್ತಿಲ್ಲ 20 ನೋಡ್ರಿ ಅಂಕೇಸಿ ರೈಟ್ ಅಂತ ಸಣ್ಣ ಅಮೌಂಟ್ ಕೊಟ್ಟರು. ಇಲ್ಲಿ ಬಿಟ್ಟು ಹಂಗೆ ನಡ್ಕೋತ ನಮ್ಮ ಅಪ್ಪ ಅವ್ರಿಗೆ ದಾರಿ ಗೊತ್ತಿರಲಿಲ್ಲ. ಒಂದು ದಾರಿ ತೋರಿಸಿದ್ರು ನಮ್ಮ ಅಪ್ಪ. ನಮಸ್ಕಾರ ರೀ ದೊಡ್ಡ ಮಂದಿ. ನೋಡ್ರಿ ನಮ್ಮ ಊರು ಹಳೆ ಹೊಲ ಅಂತ ಹೊಂಟಿವಿ. ಹಳ ನೋಡ್ರಿ ಅಪ್ಪ. ಇಂಥ ಹಳದಾಗ ನಾವು ಎಷ್ಟು ಮಜಾ. ಮೊದಲು ಮೀನು ಹಿಡಿಯಕ್ಕೆ ಬರ್ತೀವಿ. ಮೀನು ಹಿಡಿಯಕ್ಕೆ ನಾವು ಇಂಥ ಹಳ ಸಿಗ್ತದೆ. ಮತ್ತೆ ಲೈಟ್ ಸಿಗ್ಬೇಕು ಪುಣ್ಯ ಮಾಡಿದ್ರು. ನೋಡ್ರಿ ನಮ್ಮ ಊರು ಹಳ್ಳ ನೋಡ್ರಿ. ಇಂಥ ಹಳ್ಳ ಹೆಂಗೆ ಇರ್ತೈತೆ ನೋಡ್ರಿ. ಹಳ್ಳದಾಗ ಗಾಡಿ ತೊಳ್ಯಕ್ಕೆ ಭಾರಿ ಮಜಾ. ಇದು ಕಟ್ಟಿಗೆ ಇಲ್ಲೊಂದು ಬುಲೆರ್ ನಿಂತಿತ್ತು. ಆ ಬುಲೆರಾಗ ಟಚ್ ಆಗಿಬಿಡ್ತೀರಿ ಪಾತ್ರೆಗೆ. ಬುಲೆರು ಟಚ್ ಆಗೋಣ ಅವರು ಚೀರಾಡಿದ್ರು. ಅದಕ್ಕೆ ನಿಂತೀವಿ ಸ್ವಲ್ಪ. ಇಲ್ಲಿಗೆ ಬ್ಲಾಗ್ ಮುಗಿಸಿ ಎಂಡ್ ಮಾಡಿಬಿಟ್ವಿ. ನಮ್ಮ ಇಲ್ಲಿ ಬ್ಲಾಗ್ ಮುಗಿಸ್ಬಿಟ್ವಿ ನಾವು ಇಷ್ಟ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ರೀ.